ಸಿಂಹರಾಶಿ ಕೆಲಸದ ಒತ್ತಡದಿಂದ ಒಂದಷ್ಟು ದೈಹಿಕವಾದಂತಹ ಶ್ರಮ, ದೈಹಿಕವಾದಂತಹ ಹಿಂಸೆ ನಿಮಗಾಗುತ್ತೆ. ಆದರೂ ಕೂಡ ತಡ್ಕೊಳ್ಬೇಕಾದಂಥದ್ದು. ಬೇರೆಯವರಿಗೆ ಸಹಾಯ ಮಾಡೋದಕ್ಕೆ ಅವಕಾಶಗಳಿಲ್ಲ ಈ ದಿವಸ. ಮನಸ್ಸಿನಲ್ಲೇನೋ ಇರುತ್ತೆ, ಯಾರಿಗಾದರೂ ಒಂದಷ್ಟು ಕೈಲಾದಷ್ಟು ಸಹಾಯವನ್ನು ಮಾಡೋಣ ಅಂತ ಹೇಳಿ, ಆದರೆ ಅವಕಾಶಗಳಿಲ್ಲ. ಸಾಮರ್ಥ್ಯವನ್ನು ಮೀರಿ ನೀವೇನೋ ಸಹಾಯ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡಬೇಡಿ. ಯಾಕೆ ಅಂತಂದರೆ ನಿಮ್ಮ ಪರಿಸ್ಥಿತಿಯನ್ನು ನೋಡ್ಕೊಳ್ಬೇಕಾಗತ್ತೆ. ಆದ್ದರಿಂದ ಮನಸ್ಸಿನಲ್ಲಿ ಒಳ್ಳೆಯದನ್ನು ಮಾಡಬೇಕು ಅನ್ನುವಂತಹ ಭಾವನೆ ಇದೆಯಲ್ಲ, ಇವತ್ತು ಒಂದು ವೇಳೆ ಆಗದೇ ಇದ್ದರೆ ಮುಂದಿನ ದಿನಮಾನದಲ್ಲಾದರೂ ಕೂಡ ಅದನ್ನು ಮಾಡಬಹುದು. ಖಂಡಿತ ಮಾಡಿ. ಅನಗತ್ಯವಾದಂತಹ ವಿವಾದಗಳು ನಿಮ್ಮ ಮೇಲೆ ಬರಬಹುದು. ಯಾವಾಗ ನಿಮ್ಮದಲ್ಲದೇ ಇರತಕ್ಕಂತಹ ಕೆಲಸಗಳಿಗೆ ನೀವು ಭಾಗಿಯಾಗ್ತಿರೋ, ಅದರ ಬಗ್ಗೆ ಚರ್ಚೆ ಮಾಡ್ತಿರೋ, ಆಗ ಅಪಾದನೆಗಳು ಬರ್ತಕ್ಕಂಥದ್ದು ಸಹಜವಾಗಿರುತ್ತೆ. ಬೇರೆಯವರ ಅವಲಂಬನೆ ಬೇಡ. ಎಲ್ಲ ನಿಮ್ಮ ನಿರ್ಧಾರಗಳು, ನಿಮ್ಮ ಕೆಲಸಗಳನ್ನು ನೀವೇ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ಕೋಪದಿಂದ ಹಲವಾರು ಅವಘಡಗಳಾಗ್ಬೋದು. ಸಿಟ್ಟಿನ ಕೈಗೆ ಬುದ್ಧಿಯನ್ನು ಕೊಟ್ಟರೆ ಮೊದಲೇ ಸಿಂಹರಾಶಿ ಇನ್ನು ಕೇಳಬೇಕಾ ಅನ್ನುವ ರೀತಿಯಲ್ಲಿ ಆಗತ್ತೆ. ರುದ್ರದೇವರನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ ಈ ದಿವಸ ವಿಚಿತ್ರವಾದ ದಿವಸ ಅಂತಲೇ ಹೇಳಬೇಕು. ಯಾಕೆ ಅಂತಂದರೆ ನಿಮಗಾಗ್ತಕ್ಕಂತಹ ಅನುಭವಗಳು ಹಾಗೆ ಇರುತ್ತೆ ಅನ್ನುವಂಥದ್ದು. ವಿರೋಧಿಗಳಿಂದ ಸ್ನೇಹ ಸಿಕ್ಕತ್ತೆ. ಯಾರನ್ನು ನೀವು ನಮ್ಮ ವಿರೋಧಿಗಳು, ಶತ್ರುಗಳು ಅಂತ ಹೇಳಿ ಪರಿಗಣನೆ ಮಾಡಿರ್ತೀರೋ ಅವರೇ ನಿಮ್ಮ ವಿಶ್ವಾಸಕ್ಕೆ ಬರ್ತಾರೆ, ಅವರೇ ನಿಮ್ಮ ಜೊತೆ ಸಖ್ಯವನ್ನು ಬೆಳೆಸ್ತಾರೆ ಅಂತ ಅರ್ಥ. ಮೋಸ, ದ್ರೋಹ ಅಂತ ಹೇಳಿ ನಿಮಗೆ ತಿಳಿಯೋದೇ ಇಲ್ಲ. ಅದರ ಅರ್ಥ ಮೋಸ ಆದ ಮೇಲೆ ಗೊತ್ತು, ವಂಚನೆ ಆದ ಮೇಲೆ ಗೊತ್ತು, ಅಲ್ಲಿವರೆಗೆ ನಿಮಗೆ ಗೊತ್ತಾಗೋದಿಲ್ಲ. ನರ ಅಥವಾ ಮೂಳೆಗಳಲ್ಲಿ ನೋವನ್ನು ಅನುಭವಿಸಬೇಕಾಗತ್ತೆ. ನರದ ಸಮಸ್ಯೆ, ಮೂಳೆಯ ಸಮಸ್ಯೆ ನಿಮಗೆ ಕಾಡುವಂಥದ್ದಿದೆ. ವಾಹನ ಚಾಲನೆಯಲ್ಲಿ ತುಂಬ ಎಚ್ಚರಿಕೆಯನ್ನು ವಹಿಸಬೇಕು. ಅಪಘಾತ ಆಗುವಂಥದ್ದು, ವಾಹನ ದುರಸ್ತಿಗೆ ಬರುವಂಥದ್ದು, ಒಟ್ಟಾರೆ ವಾಹನದಿಂದ ತೊಂದರೆ ಅಂತಕ್ಕಂಥದ್ದು ಇದೆ. ಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ತುಲಾರಾಶಿ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಇದೆ. ಹಾಗಾಗಿ ನೀವು ಎಷ್ಟು ಕಷ್ಟಪಡ್ತೀರೋ, ಎಷ್ಟು ಒದ್ದಾಡ್ತೀರೋ ಅಷ್ಟು ನಿಮಗೆ ಆದಾಯ ಇದೆ, ಅದರಿಂದ ಅನುಕೂಲ ಇದೆ ಅನ್ನುವಂಥದ್ದು ಮುಖ್ಯವಾಗುತ್ತೆ. ಹಿರಿಯರು, ಅಧಿಕಾರಿಗಳು ತುಂಬ ಪ್ರಭಾವ ಹೊಂದ್ತಾರೆ. ನೀವು ಮಾಡ್ತಕ್ಕಂತಹ ಕೆಲಸ, ಆಡುವ ಮಾತು, ಕೆಲಸದ ಶೈಲಿ, ನಿಮ್ಮ ಶಿಸ್ತು, ನಿಮಗಿರ್ತಕ್ಕಂತಹ ಒಂದು ಬದ್ಧತೆ, ಇವೆಲ್ಲವನ್ನು ಗಮನಿಸಿದಾಗ ದೊಡ್ಡವರು, ಹಿರಿಯರು, ಅಧಿಕಾರಿಗಳು ಕೂಡ ನಿಮ್ಮ ಪ್ರಭಾವದಿಂದ ಪುಳಕಿತರಾಗ್ತಾರೆ ಅಂತ ಹೇಳಬೇಕಾದಂಥದ್ದು. ನಕಾರಾತ್ಮಕವಾದಂತಹ ಚಿಂತನೆಗಳು ನಿಮ್ಮಿಂದ ದೂರ ಇರಲಿ. ಆದಷ್ಟು ಏನು ಮಾಡಿದರೂ ಕೂಡ ಒಳ್ಳೆಯದಾಗುತ್ತೆ ಅನ್ನುವಂತಹ ಭಾವನೆ ನಿಮಗಿದ್ದು ಒಳ್ಳೆಯ ಕೆಲಸಗಳನ್ನು ಮಾಡಿ ಅಂತ ಅರ್ಥ. ಪ್ರೇಮಿಗಳಿಗೆ ಬಹಳ ಶುಭವಾದಂತಹ ದಿವಸ. ಉತ್ತಮವಾದಂತಹ ಅನುಭವಿಗಳ ಸಲಹೆ, ಸಹಕಾರ ನಿಮಗೆ ಜೀವನದಲ್ಲಿ ಸಿಗ್ತಕ್ಕಂಥದ್ದು. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅದು ಹೆಚ್ಚಿನ ಪ್ರಭಾವವನ್ನು, ಫಲಿತಾಂಶವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಧಾರ್ಮಿಕ ವಿಚಾರಗಳಲ್ಲಿ ಸಮಯವನ್ನು ಕಳೆಯಬಹುದು. ಯಾವುದಾದ್ರೂ ಆಧ್ಯಾತ್ಮಿಕವಾದಂಥದ್ದು, ಧರ್ಮ ಕಾರ್ಯವನ್ನು ಮಾಡ್ತಕ್ಕಂಥದ್ದು, ಇದರಲ್ಲಿ ಹೆಚ್ಚು ಸಮಯವನ್ನು ಕಳೀಲಿಕ್ಕೆ ಅವಕಾಶಗಳಿದೆ. ಮನೆ ದೇವರನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ ಸ್ನೇಹಿತರ ಜೊತೆಯಲ್ಲಿ ನಿಮ್ಮ ವಿಶ್ವಾಸ, ಬಂಧುತ್ವ, ಆತ್ಮೀಯತೆಯನ್ನು ಚೆನ್ನಾಗಿಟ್ಕೊಳ್ಳಿ. ಸ್ನೇಹಿತರನ್ನು ದ್ವೇಷ ಮಾಡಿಕೊಂಡ್ರೆ, ದ್ವೇಷ ಕಟ್ಟಿಕೊಂಡ್ರೆ ತೊಂದರೆ, ಕಟ್ಟಿಟ್ಟ ಬುತ್ತಿ. ಹಾಗಾಗಿ ಅವರ ಜೊತೆ ವಿಶ್ವಾಸ ಚೆನ್ನಾಗಿರಲಿ. ಮನೆಯಲ್ಲಿ ಏನೋ ಒಂದು ರೀತಿಯ ಸಡಗರ, ಖುಷಿ ನಿಮಗೆ ಸಿಕ್ಕುವಂಥದ್ದಾಗತ್ತೆ. ಜನರಲ್ಲಿ ವಿಶ್ವಾಸ ಮೂಡ್ತಕ್ಕಂತಹ ಕೆಲಸವನ್ನು ಮಾಡಿ. ಜನ ನಿಮ್ಮನ್ನು ನಂಬಬೇಕು. ಅಂತಹ ಕೆಲಸಗಳನ್ನು ಮಾಡಿದರೆ ಜನಾಕರ್ಷಣೆ ತನ್ನಿಂದ ತಾನೇ ಆಗುತ್ತೆ. ಸಮಾಜಕ್ಕೂ ಕೂಡ ಉತ್ತಮವಾದ ಸಂದೇಶ ಹೋಗುತ್ತೆ. ಪಾಲುದಾರಿಕೆ ಅಥವಾ ಹಣ ಹೂಡಿಕೆಯಲ್ಲಿ ಲಾಭ ಇದೆ. ಪಾರ್ಟ್ನರ್ಶಿಪ್ಪಿಂದ ಏನಾದರೂ ಮಾಡೋದಾದರೆ, ಹಣ ಹೂಡಿಕೆಯನ್ನು ಮಾಡೋದಾದರೆ ಲಾಭವನ್ನು ನೋಡಲಿಕ್ಕೆ ಅವಕಾಶಗಳು ಸಿಕ್ಕತ್ತೆ. ನೀವು ಎಷ್ಟು ಪಾರದರ್ಶಕವಾಗಿರ್ತೀರೋ ಅಷ್ಟು ಲಾಭ. ಅಂದರೆ ಪ್ರಾಮಾಣಿಕವಾಗಿ ಎಲ್ಲ ಪರಿಶುದ್ಧವಾದಂತಹ ಲೆಕ್ಕಾಚಾರಗಳನ್ನು ಹೊಂದಿದರೆ ಯಾವುದೇ ರೀತಿಯ ನಿಮಗೆ ತೊಂದರೆ ಇಲ್ಲದೇ ಇರತಕ್ಕಂಥದ್ದು. ತಾಯಿಯವರ ಹಣ ಸಿಕ್ಕಬಹುದು. ತಾಯಿಯನ್ನು ಸಂಗ್ರಹ ಮಾಡಿಟ್ಟಿದ್ದಂತಹ ಹಣವನ್ನು ನಿಮಗೆ ಕೊಡುವಂಥದ್ದಿರುತ್ತೆ. ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ.